ರೆಡಿಯಾ? ಓಕೆ. ಫಸ್ಟ್ ಆಫ್ ಆಲ್ ಬಹಳ ಖುಷಿಯಿಂದ ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ಬಿಕಾಸ್ ಎಕನಾಮಿಕ್ಕು ಅದು ಇದು ಎಲ್ಲ ಆಮೇಲೆ ಸರ್, ನಮ್ಮ ಜೇಬಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಮೇಲೆ ಬಹಳ ಗಮನ ಇರುತ್ತೆ ನಮಗೆ. ಆ್ಯಂಡ್ ಇವತ್ತಿನ ಬಜೆಟ್ ಏನಿದೆಯೋ ಈ ವಿಚಾರವಾಗಿ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ನ ತೊಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಬಹಳ ಖುಷಿ ಪಡ್ತಕ್ಕಂಥ ವಿಚಾರ. ಸುಮಾರು ಕೀ ಪಾಯಿಂಟರ್ಸ್ಗಳು ಇವತ್ತಿನ ಬಜೆಟಲ್ಲಿ ಮಾತಾಡ್ತಕ್ಕಂಥದ್ದಿದೆ. ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು, ಸ್ಟಾಕ್ ಮಾರ್ಕೆಟ್ ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಬರ್ತಕ್ಕಂಥ 1 ವರ್ಷ 5 ವರ್ಷದಲ್ಲಿ ಎಲ್ಲೆಲ್ಲ ಫೋಕಸ್ ಇದೆ ಗೌರ್ಮೆಂಟ್, ಬಿಕಾಸ್ ಗೌರ್ಮೆಂಟ್ ಎಲ್ಲಿ ಸ್ಪೆಂಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ಕಾಳಜಿನ ವಹಿಸ್ತಾರೆ ಇನ್ವೆಸ್ಟರ್ಸ್ಗಳು. ಅದರ ಬಗ್ಗೆ ಫಸ್ಟಲ್ಲಿ ನಾನು ಮಾತಾಡ್ತೀನಿ. ಆ್ಯಂಡ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪೋರ್ಷನ್, ನಿಮ್ಮ ಕಾಮನ್ ಒಂದು ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಡೆವಲಪ್ಮೆಂಟ್ ಇವತ್ತಿನ ಬಜೆಟಲ್ಲಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ಗಳು ಸುಮಾರು ಜನಕ್ಕಿದೆ. ಇನ್ಫ್ಯಾಕ್ಟ್ ಲೈವ್ ಅಲ್ಲಿ ನೋಡ್ಬೇಕಾದ್ರೆ ನಮಗೂ ಕೂಡ ತುಂಬ ಕನ್ಫ್ಯೂಷನ್ಸ್ ಇತ್ತು. ಬಟ್ ಇದರ ಬಗ್ಗೆ ಕ್ಲಾರಿಟಿ ಆಲ್ರೆಡಿ ಸಿಕ್ಕಿದೆ. ವಿತ್ ಎಕ್ಸಾಂಪಲ್ಸ್ ನಾನು ಅರ್ಥ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಲಾಸ್ಟ್ವರೆಗೂ ನೋಡಿ, ಕಂಪ್ಲೀಟ್ ಆಗಿ ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕು ಅಂದರೆ. ಮೊದಲನೆಯ ಮುಖ್ಯವಾದಂತಹ ಪಾಯಿಂಟು, ಗೌರ್ಮೆಂಟ್ ಬಜೆಟಲ್ಲಿ ಬಂದಾಗ, ಬಜೆಟ್ ಅಂದರೆ ಏನು, ಅಲೋಕೇಶನ್ಸ್ಗಳು ಎಲ್ಲೆಲ್ಲಿ ಬಜೆಟ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಅಮೌಂಟನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅನ್ನೋದ್ರ ಮೇಲೆ ತುಂಬ ಕಾಳಜಿ ವಹಿಸ್ತಾರೆ ಇನ್ವೆಸ್ಟರ್ಸ್ಗಳು. ಬಿಕಾಸ್ ಗೌರ್ಮೆಂಟ್ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದೆ ಆ ಒಂದು ಸೆಕ್ಟರಲ್ಲಿ, ಆ ಒಂದು ಪರ್ಟಿಕ್ಯುಲರ್ ಕಂಪನೀಸ್ಗಳ ರಿಲೇಟೆಡ್ ಬಿಸ್ನೆಸ್ಗಳಲ್ಲಿ ಅಂತ ಅಂದರೆ ಆಬ್ವಿಯಸ್ಲಿ ಆ ಒಂದು ಸೆಕ್ಟರ್ಸ್ಗಳಿಗೆ, ಬಿಸ್ನೆಸ್ಗಳಿಗೆ ಒಂದು ಪಾಸಿಟಿವ್ ಗ್ರೋತ್ ಬರ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ. ಬ್ರಾಡರ್ ಆಗಿ ನೋಡ್ತೀವಿ ಅಂತಂದರೆ ಸುಮಾರು ಥೀಮ್ಸ್ಗಳಿತ್ತು. ಅದರಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ ಅಂತಂದರೆ ಮೊದಲನೇದು ಕನ್ಸಂಪ್ಷನ್ ಸಂಬಂಧಪಟ್ಟ ಹಾಗೆ, ಅಂದರೆ ನೀವು ಕಾಮನ್ ಆಗಿ ಏನು ಉಪಯೋಗಿಸ್ತೀವೋ ಪ್ರಾಡಕ್ಟ್ಸ್ಗಳು, ಈಗ FMCG ಕಂಪನೀಸ್ಗಳಿರ್ಬೋದು, ಈ ರೀತಿಯಾದಂತಹ ಕಂಪನೀಸ್ಗಳಿಗೆ ತುಂಬಾನೇ ಒಂದು ಬೂಸ್ಟ್ ಸಿಗಕ್ಕೆ ಹೋಗ್ತಾ ಇದೆ. ಬಿಕಾಸ್ ಕಾಮನ್ ಮ್ಯಾನ್ ಜೇಬಿಗೆ ರಿಲ್ಯಾಕ್ಸ್ ಸಿಕ್ಕಿದೆ, ಅಂದರೆ ಜನಗಳ ಹತ್ರ ದುಡ್ಡು ಆಡೋಕೆ ಹೋಗ್ತಾ ಇದೆ. ಹಾಗಾಗಿ ಜನಗಳ ಖರ್ಚು ಕೂಡ ಜಾಸ್ತಿ ಆಗಬಹುದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳಿದೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ 3 ತಿಂಗಳು 6 ತಿಂಗಳ ಒಂದು ಪೀರಿಯಡಲ್ಲಿ ನೋಡ್ತೀವಿ ಅಂತಂದರೆ ಕನ್ಸಂಪ್ಷನ್ ಇಂಡಸ್ಟ್ರಿ ಅಥವಾ ನಾರ್ಮಲ್ FMCG ಕಂಪನೀಸ್ಗಳು ಅಲ್ಲೇ ಮಲ್ಕೊಂಡ್ಬಿಟ್ಟಿತ್ತು. ಯಾವುದೇ ರೀತಿಯಂಥ ಪರ್ಫಾರ್ಮೆನ್ಸ್ ಇರಲಿಲ್ಲ. ಬಟ್ ಆನ್ ಅ ಡೇ ಇವತ್ತು ಅನೌನ್ಸ್ ಆದಮೇಲೆ ಇನ್ಫಾರ್ಮೇಷನ್ಸ್ಗಳು ಮೋರ್ ದ್ಯಾನ್ 3% ಗ್ರೋತ್ ಕನ್ಸಂಪ್ಷನ್ ಇಂಡೆಕ್ಸಲ್ಲಿ ಕಂಡು ಬಂದಿರುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಅಡಿಷನಲ್ ಎಕ್ಸ್ಪೆಕ್ಟೇಷನ್ಸ್ಗಳಿದೆ, ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ಗಳು ಈ ಇಂಡಸ್ಟ್ರಿ ಮೇಲೆ ಇರುತ್ತೆ. ಇದು ಒಂದು. ಎರಡನೇದು ಅಗ್ರಿಕಲ್ಚರ್ ಸೆಗ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅಫ್ಕೋರ್ಸ್ ಯಾವುದೇ ಗೌರ್ಮೆಂಟ್ ಆದ್ರೂ ಕೂಡ ಫೋಕಸ್ ಮಾಡಲೇಬೇಕು, ಬಿಕಾಸ್ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೊ ಮೊದಲನೆಯ ಥೀಮೇ ಇವತ್ತಿಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಇದ್ದಂಥದ್ದು. ಫರ್ಟಿಲೈಸರ್ಸ್ ಕಂಪನೀಸ್ಗಳಿರ್ಬೋದು ಅಥವಾ ಸೀಡ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಂಪನೀಸ್ಗಳಲ್ಲಿ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ಬರ್ತಕ್ಕಂಥ ದಿನಗಳಲ್ಲಿ ಜಾಸ್ತಿ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಟುಡೇಸ್ ಬಜೆಟ್. ಇನ್ನು ನೆಕ್ಸ್ಟ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗಳು, ಬಿಕಾಸ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗಳಿಗೆ ಕೆಲವೊಂದಿಷ್ಟು ಇಂಡೈರೆಕ್ಟ್ ಟ್ಯಾಕ್ಸ್ ಬೆನಿಫಿಟ್ಸ್ಗಳೇನಿದೆಯೋ ಇವತ್ತಿನ ಮಟ್ಟಿಗೆ ಸಿಕ್ಕಿರ್ತಕ್ಕಂಥದ್ದು, GST ಇರ್ಬೋದು, ಹಾಗೆ ಕೆಲವೊಂದಿಷ್ಟು ಡ್ಯೂಟೀಸ್ಗಳಲ್ಲಿ ರಿಲ್ಯಾಕ್ಸೇಷನ್ಸ್ಗಳು ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನೀಸ್ಗಳಲ್ಲೂ ಕೂಡ ಬೂಸ್ಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಬರ್ತಕ್ಕಂಥ ದಿನಗಳಲ್ಲಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇನ್ಶೂರೆನ್ಸ್ ಕಂಪನೀಸ್ಗಳಿಗೆ FDI ಲಿಮಿಟನ್ನು 100% ಮಾಡಿದ್ದಾರೆ. ಮುಂಚೆ 100% ಇರಲಿಲ್ಲ. ಇದು FDI ಲಿಮಿಟ್ನ 100%ಗೆ ಮಾಡಿರ್ತಕ್ಕಂಥದ್ದು ಅಡಿಷನಲ್ ಇನ್ವೆಸ್ಟ್ಮೆಂಟ್ನ ಇಂಡಸ್ಟ್ರಿಗೆ ತರ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ. ಇನ್ಶೂರೆನ್ಸ್ ಕಂಪನೀಸ್ಗಳಲ್ಲೂ ಕೂಡ ಒಳ್ಳೆಯ ಒಂದು ಗ್ರೋತ್ ಇವತ್ತಿನ ಮಟ್ಟಿಗೆ ಕಾಣಲಿಕ್ಕೆ ಸಿಕ್ಕಿದೆ. ಬರ್ತಕ್ಕಂಥ ದಿನಗಳಲ್ಲೂ ಕಾಣ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ. ಸ್ಯಾಡ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಬಂದಿರತಕ್ಕಂಥ ರಿಟರ್ನ್ ಏನಿದೆಯೋ ಅದಕ್ಕೆ ಯಾವುದೇ ರೀತಿಯಾದಂಥ ರಿಲ್ಯಾಕ್ಸೇಷನ್ಸ್ಗಳು ಸಿಕ್ಕಿಲ್ಲ. ಹಾಗೆ STT ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸಲ್ಲೂ ಕೂಡ ಏನೂ ಮೇಜರ್ ಆಗಿ ಬದಲಾವಣೆಗಳಿಲ್ಲ. ಆಸ್ ಇಟ್ ಈಸ್ ಇವತ್ತಿನ ಮಟ್ಟಿಗೆ LTCG STCG ಯಾವ ರೀತಿ ಇದೆಯೋ ಅದೇ ರೀತಿಯನ್ನು ನಡ್ಕೊಂಡು ಹೋಗ್ತಾ ಇದೆ. STCG 1 ವರ್ಷದ ಒಳಗಡೆಗೆ ಹೋಲ್ಡಿಂಗ್ ಮಾಡಿ ಬಂದಿರತಕ್ಕಂಥ ರಿಟರ್ನ್ಗೆ 20% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 1 ವರ್ಷದ ಮೇಲೆ ಹೋಲ್ಡಿಂಗ್ ಇರ್ತಕ್ಕಂಥದ್ದಕ್ಕೆ ಸಡನ್ ಅಮೌಂಟಿಗೆ 1.25 ಲ್ಯಾಕ್ ಆದಮೇಲೆ ನಿಮ್ಗೆ ಅಡಿಷನಲ್ ಪ್ರಾಫಿಟ್ ಬಂದಿದೆ ಅಂತಂದರೆ ಅದಕ್ಕೆ ನೀವು 12.5% ಟ್ಯಾಕ್ಸನ್ನು ಕಟ್ಟಬೇಕು. ಅದು ಪ್ರೆಸೆಂಟ್ಲಿ ಇರ್ತಕ್ಕಂಥದ್ದು. ಯಾವುದೇ ರೀತಿಯಂಥ ಬದಲಾವಣೆಗಳು ಇದರಲ್ಲಿ ಆಗಿಲ್ಲ. ಹಾಗೆ STTಯಲ್ಲೂ ಕೂಡ ಏನೂ ಮೇಜರ್ ಆಗಿ ಬದಲಾವಣೆ ಆಗಿಲ್ಲ. ಆ್ಯಂಡ್ GST ಈ ರೀತಿ ಅಂತ ತುಂಬ ಜನದ ಎಕ್ಸ್ಪೆಕ್ಟೇಷನ್ಸ್ಗಳಿತ್ತು. ಅಂದರೆ ಇನ್ಶೂರೆನ್ಸ್ಗಳೇನಿದೆಯೋ, ಹೆಲ್ತ್ ಇನ್ಶೂರೆನ್ಸ್ ಹಾಗೆ ಟರ್ಮ್ ಇನ್ಶೂರೆನ್ಸ್ ಮೇಲೆ 18% GST ಏನಿದೆ ಇದನ್ನು ಕಟ್ ಮಾಡ್ಬೋದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳಿತ್ತು. ಬಟ್ ಅದು ಮಾಡಿಲ್ಲ. ಬಟ್ ಗುಡ್ ಪಾರ್ಟ್, ವೆರಿ ಇಂಪಾರ್ಟೆಂಟ್ ಮೇನ್ ಪಾಯಿಂಟಿಗೆ ನಾನು ಇವಾಗ ಬಂದುಬಿಡ್ತೀನಿ. ಇವತ್ತಿನ ಮಟ್ಟಿಗೆ ತುಂಬ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು 7 ಲ್ಯಾಕ್ ಏನು ಇನ್ಕಮಿಗೆ ಇವತ್ತಿನ ಮಟ್ಟಿಗೆ ನಾವು ನೋಡ್ತೀವಿ ಅಂತಂದರೆ 7 ಲ್ಯಾಕ್ ಇನ್ಕಮ್ವರೆಗೂ ಮೋಸ್ಟ್ ಆಫ್ ದ ಕೇಸಸಲ್ಲಿ ತುಂಬ ಕಡಿಮೆ ಟ್ಯಾಕ್ಸನ್ನು ನಾವು ಕಟ್ಟಬೇಕಾಗಿತ್ತು. 0 to 3 ಲ್ಯಾಕ್ ಟ್ಯಾಕ್ಸ್ ಇಲ್ಲದೆ ಇರತಕ್ಕಂತಹ ಬ್ರ್ಯಾಕೆಟು, ಬಟ್ ಅದನ್ನು 4 ಲ್ಯಾಕಿಗೆ ಇನ್ಕ್ರೀಸ್ ಮಾಡಿರ್ತಾರೆ. ದೆರ್ ಇಸ್ ಎ ಕನ್ಫ್ಯೂಷನ್. ಇದ್ರ ಬಗ್ಗೆ ಮಾತಾಡ್ತೀನಿ ನಾನು. ಇವತ್ತಿನ ಒಂದು ಬಜೆಟ್ ಮಂಡನೆಯ ಪ್ರಕಾರ 12 ಲಕ್ಷದವರೆಗೂ ನಿಮ್ಮ ಇನ್ಕಮ್ ಬರ್ತಾ ಇದೆ ಅಂತಂದರೆ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಕಟ್ಟುವಷ್ಟಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದರೆ 12 ಲಕ್ಷದ ಮೇಲೆ ನಿಮಗೆ ಇನ್ಕಮ್ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ ಅಂತಂದ್ರೂ ಕೂಡ ಮೇಜರ್ ಸೇವಿಂಗ್ಸ್ಗಳು ಹೊಸದಾಗಿ ಇಂಟ್ರಡ್ಯೂಸ್ ಆಗಿರ್ತಕ್ಕಂಥ ಟ್ಯಾಕ್ಸ್ ಸ್ಲ್ಯಾಬ್ಗಳ ಪ್ರಕಾರ ಆಗೋಕ್ಕೆ ಹೋಗ್ತಾ ಇದೆ. ಸೊ ಇನ್ ಸಿಂಪಲ್ ವರ್ಡ್ಸ್, ನಾರ್ಮಲ್ ಕಾಮನ್ ವ್ಯಕ್ತಿಯ ಜೇಬಲ್ಲಿ ಜಾಸ್ತಿ ದುಡ್ಡು ಆಡೋಕ್ಕೆ ಹೋಗ್ತಾ ಇದೆ ಬರ್ತಕ್ಕಂಥ ದಿನಗಳಲ್ಲಿ. ಕನ್ಸಂಪ್ಷನನ್ನು ಜಾಸ್ತಿ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ನ್ಯೂಸ್ ಇದು.
ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ಇಷ್ಟೊಂದು ಮೇಜರ್ ಚೇಂಜನ್ನು ಮಾಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿರಲಿಲ್ಲ. ಬಟ್ ದಿಸ್ ಈಸ್ ವೆರಿ ವೆರಿ ಹ್ಯೂಜ್. 2 ಮೇಜರ್ ಟ್ಯಾಕ್ಸ್ ರೆಜಿಮೇಸ್ಗಳು ಮುಂಚೆ ಪ್ರಕಾರವಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಓಲ್ಡ್ ರೆಜಿಮೆ, ನ್ಯೂ ರೆಜಿಮೆ ಅಂತ ಇತ್ತು. ಬೇಸಿಕಲಿ ಇನ್ ಸಿಂಪಲ್ ವರ್ಡ್ಸ್ ಯಾರ ಹತ್ರ ಈಗ ಹೋಮ್ ಲೋನ್ಗಳು ಈ ರೀತಿಯಾದಂತಹ ಮೇಜರ್ ಡಿಡಕ್ಷನ್ಸ್ಗಳು, ಎಕ್ಸಂಪ್ಷನ್ಸ್ಗಳನ್ನ ತೋರಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು, ಅವರು ಓಲ್ಡ್ ರೆಜಿಮಿಗೆ ಹೋಗ್ತಾ ಇದ್ರು. ಬಟ್ ಮೋಸ್ಟ್ ಆಫ್ ದ ಜನಗಳು ಲಾಸ್ಟ್ ಇಯರ್ ಕೂಡ ಪೇ ಮಾಡಿರ್ತಕ್ಕಂಥದ್ದು ನ್ಯೂ ಟ್ಯಾಕ್ಸ್ ರೆಜಿಮೆಂಟ್ರಲ್ಲೇ. ಬಿಕಾಸ್ ಆಸ್ ಪರ್ ದ ಟ್ಯಾಕ್ಸ್ ಲ್ಯಾಬು ಮೇಜರ್ ಬೆನಿಫಿಟ್ಸ್ಗಳು ಈಗ ಒಂದು 10 ಲಕ್ಷ 11 ಲಕ್ಷ ಈ ರೀತಿ ಅಂತ ಒಂದು ಇನ್ಕಮ್ ಇದೆ ಅಂತಂದರೆ ಹೊಸ ಟ್ಯಾಕ್ಸ್ ರೆಜಿಮ್ ಮೇಲೆ ಜಾಸ್ತಿ ಬೆನಿಫಿಟ್ ಆಗ್ತಾ ಇತ್ತು. ಹಾಗಾಗಿ ಸುಮಾರು ಜನ ಶಿಫ್ಟ್ ಆಗಿದ್ರು. ಸೊ ಹಾಗಾಗಿ ಇವಾಗ ಇರ್ತಕ್ಕಂತಹ ನ್ಯೂ ಟ್ಯಾಕ್ಸ್ ರೆಜಿಮೆ ಸ್ಲ್ಯಾಬ್ ಹಾಗೆ ಆಫ್ಟರ್ ಬಜೆಟ್ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಸ್ಲ್ಯಾಬ್ಗಳ ಪ್ರಕಾರ ಕಂಪ್ಯಾರಿಸನ್ ಮಾಡೋಣ. ಇದರಲ್ಲಿ ಅಪ್ ಟು 12 ಲ್ಯಾಕ್ ಹೇಗೆ ಟ್ಯಾಕ್ಸ್ ಫ್ರೀ ಆಗುತ್ತೆ ನಮಗೆ ಇನ್ಕಮ್ ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಟ್ಯಾಕ್ಸ್ ಸ್ಲ್ಯಾಬ್ ಇವತ್ತಿಗೂ ಇದೆ, ಬಟ್ ಟ್ಯಾಕ್ಸನ್ನು ಕಟ್ಟೋ ಅಷ್ಟಿರಲ್ಲ ನೀವು 12 ಲಕ್ಷದ ಒಳಗಡೆಗೆ ನಿಮ್ಮ ಇನ್ಕಮ್ ಇದೆ ಅಂತಂದರೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಪ್ರೆಸೆಂಟ್ ಅಂದರೆ ಇವತ್ತು ಬಜೆಟ್ ಆಗೋದಕ್ಕಿಂತ ಮುಂಚೆ ಇದ್ದಂಥ ಬದಲಾವಣೆಗಳು 0 to 3 ಲ್ಯಾಕ್ ನಿಲ್ ಯಾವುದೇ ರೀತಿಯಂಥ ಟ್ಯಾಕ್ಸ್ ಕಟ್ಟೋ ಅಷ್ಟಿಲ್ಲ. 3 to 7 ಲ್ಯಾಕ್ 5%, 7 to 10 ಲ್ಯಾಕ್ 10%ನಷ್ಟು, 10 to 12 ಲ್ಯಾಕ್ 15%ನಷ್ಟು ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. 12 to 15 ಲ್ಯಾಕ್ 20%, ಅಬೌವ್ 15 ಲ್ಯಾಕ್ ಮೇಲೆ ನಿಮ್ಮ ಇನ್ಕಮ್ ಹೋಗುತ್ತೆ ಅಂದರೆ 30%ನಷ್ಟು ಟ್ಯಾಕ್ಸನ್ನು ಕೊಡಬೇಕಾಗಿತ್ತು. ವೆರಿ ಮಚ್ ಬರ್ಡನ್. ಬಟ್ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂತಹ ಸ್ಲ್ಯಾಬಿನ ಪ್ರಕಾರ 4 ಲಕ್ಷದವರೆಗೂ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಕಟ್ಟೋಷ್ಟಿಲ್ಲ. 4 ರಿಂದ 8 ಲಕ್ಷ 5%, 8 ರಿಂದ 12 ಲಕ್ಷ 10%, 12 ರಿಂದ 16 ಲಕ್ಷ 15%, 16 ರಿಂದ 20 ಲಕ್ಷ 20%, 20 ರಿಂದ 24 ಲಕ್ಷ 25%, 24 ಲಕ್ಷದ ಮೇಲೆ ನಿಮ್ಗೆ ಇನ್ಕಮ್ ಬರ್ತಾ ಇದೆ ಅಂತಂದರೆ ಮಾತ್ರ 30%ನಷ್ಟು ಟ್ಯಾಕ್ಸ್ ಲ್ಯಾಬ್ನ ಕಟ್ಟಬೇಕು. ವೆರಿ ವೆರಿ ಗುಡ್ ಆ್ಯಂಡ್ ವೆರಿ ಇಂಪ್ರೆಸಿವ್ ಒಂದು ಆ್ಯಕ್ಷನ್ ಅಂತ ಹೇಳ್ಬೋದು. ಮುಂಚೆ ಇದು 15 ಲಕ್ಷದ ಮೇಲೆ, ಈಗ ಫಾರ್ ಎಕ್ಸಾಂಪಲ್ 15 ಲಕ್ಷದ ಮೇಲೆ ನಿಮ್ಗೆ ಸ್ಯಾಲ್ರಿ ಬರ್ತಾ ಇತ್ತು ಅಂತಂದರೆ ಆಬ್ವಿಯಸ್ಲಿ 30% ಫ್ಲಾಟ್ ಟ್ಯಾಕ್ಸನ್ನು 15 ಲಕ್ಷದ ಮೇಲೆ ಬರ್ತಕ್ಕಂಥ ಸ್ಲ್ಯಾಬಿಗೆ ಕಟ್ಟಬೇಕಾಗಿತ್ತು. ಬಟ್ ಆ ಸ್ಲ್ಯಾಬನ್ನು ಇಮಿಡಿಯೇಟ್ಲಿ 24 ಲ್ಯಾಕ್ ಅಂದರೆ ಮೋರ್ ದೆನ್ 9 ಲ್ಯಾಕ್ನಷ್ಟು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಮೇಜರ್ ಬೆನಿಫಿಟ್ ಆಗುತ್ತೆ. ಇವೊಂದು ಸ್ಯಾಲ್ರಿ ಜಾಸ್ತಿ ಬರುತ್ತೆ, ಅವ್ರಿಗೆ ಇನ್ಕಮ್ ಜಾಸ್ತಿ ಇದೆ, ಹೈಯರ್ ಮಿಡಲ್ ಕ್ಲಾಸ್ಗೂ ಕೂಡ ಇದರಿಂದ ಮೇಜರ್ ಬೆನಿಫಿಟ್ ಆಗಿ ಹೋಗ್ತಾ ಇದೆ. ಲೋವರ್ ಮಿಡಲ್ ಕ್ಲಾಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ, ಬಿಕಾಸ್ ಟ್ಯಾಕ್ಸ್ ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವ ರೀತಿ? ಸೊ ಎಕ್ಸಾಂಪಲಿಗೆ ನೋಡ್ತೀವಿ ಅಂತಂದರೆ ಅವರ ಡಾಕ್ಯುಮೆಂಟೇಷನ್ ಪ್ರಕಾರನೇ ಇಲ್ಲಿ ಸುಮಾರು ಡೀಟೇಲ್ಸ್ಗಳಿದೆ. ಅಪ್ ಟು 8 ಲ್ಯಾಕ್ ನಾವು ನೋಡ್ತೀವಿ ಅಂತಂದರೆ ಟ್ಯಾಕ್ಸ್ ಆನ್ ಸ್ಲ್ಯಾಬ್ಸನ್ನು ನಾವಿಲ್ಲಿ ಕಂಪೇರ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರೆಸೆಂಟ್ಲಿ 30,000ದಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ನೀವು. ಬಟ್ ಇವತ್ತಿನ ಮಟ್ಟಿಗೆ ಪ್ರಪೋಸ್ಡ್ 20,000. ಟೋಟಲ್ ಸೇವಿಂಗ್ಸ್ಗಳು ಬಂದು 10,000 ಆಗುತ್ತೆ ಇವತ್ತಿನ ಅನೌನ್ಸ್ಮೆಂಟ್ ಪ್ರಕಾರ. ಬಟ್ ರಿಬೇಟ್ ಅಂತ ಹೇಳ್ತಾರೆ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಅಪ್ ಟು 12 ಲಕ್ಷದವರೆಗೂ ನಿಮಗೇನಾದ್ರು ಇನ್ಕಮ್ ಬರುತ್ತೆ, 12 ಲಕ್ಷದ ಒಳಗಡೆಗೆ ನಿಮಗೆ ಟೋಟಲ್ ಇನ್ಕಮ್ ಇದೆ ಅಂತಂದರೆ 60,000ದವರೆಗೂ ನಿಮಗೆ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಸೊ ಈ ಒಂದು ಟ್ಯಾಕ್ಸ್ ಲ್ಯಾಬಲ್ಲಿ ನಿಮ್ಗೆ ಟ್ಯಾಕ್ಸ್ ಬಂದ್ರೂ ಕೂಡ ವೈಲ್ ನೀವು ಟ್ಯಾಕ್ಸ್ ಫೈಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಬೆನಿಫಿಟ್ ಅಡಿಷನಲ್ ಸಿಗುತ್ತೆ. ಇನ್ ಸಿಂಪಲ್ ವರ್ಡ್ಸ್ 12 ಲಕ್ಷ, ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ 20,000 ರಿಬೇಟ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಟೋಟಲ್ ಬೆನಿಫಿಟ್ ಎಷ್ಟು? 30,000 ಆಯಿತು. ಟ್ಯಾಕ್ಸ್ ಆಫ್ಟರ್ ಬೆನಿಫಿಟ್ 0. ಯಾವುದೇ ರೀತಿಯಾದಂತಹ ಒಂದು ಬೆನಿಫಿಟ್, ಯಾವುದೇ ರೀತಿಯಾದಂತಹ ಟ್ಯಾಕ್ಸನ್ನು ನೀವು ಕಟ್ಟೋ ಅಷ್ಟಿಲ್ಲ. ಲೆಟ್ಸೇ 12 ಲಕ್ಷದ ಎಕ್ಸಾಂಪಲ್ ತೊಗೊಳ್ಳೋಣ. 80,000 ರೂಪಾಯಿ ಅಷ್ಟು ಪ್ರೆಸೆಂಟ್ ಸಿಸ್ಟಮಲ್ಲಿ ನೀವು ಕಟ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಬಟ್ ಪ್ರಪೋಸ್ಡ್ ಹೊಸದಾಗಿರೋ ಸಿಸ್ಟಮ್ ಪ್ರಕಾರ 60,000 ಕಟ್ಟಬೇಕಾಗತ್ತೆ ಆ ಒಂದು ಸ್ಲ್ಯಾಬಿನ ಪ್ರಕಾರ. ಬೆನಿಫಿಟ್ ಆಫ್ ರೇಟ್ ಆ್ಯಂಡ್ ಸ್ಲ್ಯಾಬಿನ ಪ್ರಕಾರ ನೋಡ್ತೀವಿ ಅಂತಂದರೆ 20,000ದಷ್ಟು ಕಡಿಮೆ ಕಟ್ಟಬೇಕಾಗುತ್ತೆ ನೀವು ಇವತ್ತಿನ ಅನೌನ್ಸ್ ಮಾಡಿರ್ತಕ್ಕಂಥದ್ರ ಪ್ರಕಾರ. ಬಟ್ ಸಿನ್ಸ್ 60,000 ನಿಮಗೆ ರಿಬೇಟ್ ಸಿಗುತ್ತೆ, ವಾಪಸ್ ಸಿಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ, ಬಿಕಾಸ್ 12 ಲಕ್ಷ ಅಥವಾ 12 ಲಕ್ಷದ ಒಳಗಡೆಗೆ ನಿಮ್ಮ ಇನ್ಕಮ್ ಇರೋದ್ರಿಂದ ಟೋಟಲ್ ಬೆನಿಫಿಟ್ 80,000ದಷ್ಟು ಬೆನಿಫಿಟ್ ಸಿಗುತ್ತೆ. ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ನೀವು ಕಟ್ಟೋ ಅಷ್ಟಿಲ್ಲ. ಈ ಒಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ರಿ ಅಂತಂದ್ರೂ ಕೂಡ 20,000 ಬೆನಿಫಿಟ್ ಆಗೋದು. ಸಪೋಸ್ ಈ ಒಂದು ರಿಬೇಟ್ ಬೆನಿಫಿಟ್ ನಿಮಗೆ ಸಿಗ್ತಿಲ್ಲಪ್ಪ, ನಿಮ್ಮ ಸ್ಯಾಲ್ರಿ 16 ಲಕ್ಷ ಅಂತ ಅನ್ಕೊಳ್ಳೋಣ. ಈ ಒಂದು ಸಂದರ್ಭದಲ್ಲಿ 1.7 ಲ್ಯಾಕ್ನಷ್ಟು ಪ್ರೆಸೆಂಟ್ ಸಿಸ್ಟಮಲ್ಲಿ ನೀವು ಕಟ್ತಾ ಇದ್ದಂಥದ್ದು ನ್ಯೂ ರೆಸಿಮಿಲೇನೆ. ಆ್ಯಂಡ್ ಇವತ್ತಿನ ಮಟ್ಟಿಗೆ ಪ್ರಪೋಸ್ ಮಾಡಿರ್ತಕ್ಕಂಥದ್ರಲ್ಲಿ 1,20,000 ಕಟ್ತೀರಾ, ಬಿಕಾಸ್ ಸ್ಲ್ಯಾಬ್ಗಳೇ ಚೇಂಜ್ ಆಗಿರ್ತಕ್ಕಂಥದ್ದು. 50,000 ಡೇಸ್ನಷ್ಟು ಬೆನಿಫಿಟ್ ಆಯಿತು. ಸಪೋಸ್ ನಿಮ್ಮ ಸ್ಯಾಲ್ರಿ 24 ಲಕ್ಷ ಅಂತ ಅನ್ಕೊಳ್ಳೋಣ, ಹೈಯೆಸ್ಟ್ ಬೆನಿಫಿಟಲ್ಲಿದ್ದೀರಾ ಅಂತಂದರೆ, ಹೈಯೆಸ್ಟ್ ಸ್ಯಾಲ್ರಿ ಬರ್ತಾ ಇದೆ ಅಂತಂದರೆ 4,10,000 ಇವತ್ತಿನ ಮಟ್ಟಿಗೆ ನೀವು ಕಟ್ತಾ ಇರತಕ್ಕಂಥದ್ದು. ಬಟ್ ಈ ಹೊಸ ಒಂದು ಪ್ರಪೋಸ್ ಸಿಸ್ಟಮಲ್ಲಿ 3 ಲಕ್ಷ ಕಟ್ತೀರಾ ಟ್ಯಾಕ್ಸನ್ನು, ಅಂದರೆ 1,10,000 ರೂಪಾಯಿ ಅಷ್ಟು ಬೆನಿಫಿಟ್ಟು ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಆ್ಯಂಡ್ ಇದರ ಪ್ರಕಾರ ನೀವು ನೋಡ್ತೀರಾ ಅಂತಂದರೆ ಮೋಸ್ಟ್ ಆಫ್ ದ ಕೇಸಸಲ್ಲಿ 50 ಲಕ್ಷದವರೆಗೂ ಇವರು ಮೆನ್ಷನ್ ಮಾಡಿರ್ತಾರೆ. ಇನ್ ಎನಿ ಗಿವನ್ ಕೇಸಸ್ಸಲ್ಲಿ 1,10,000ದಷ್ಟು ಬೆನಿಫಿಟ್ ಏನಿದೆಯೋ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗೋಕ್ಕೆ ಹೋಗ್ತಾ ಇದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ 12 ಲಕ್ಷದ ಒಳಗಡೆಗೆ ಇರ್ತಕ್ಕಂಥವ್ರಿಗೆ, ಸ್ಯಾಲ್ರಿ ಬರ್ತಕ್ಕಂಥವ್ರಿಗೆ ಅಥವಾ 12 ಲಕ್ಷದ ಒಳಗಡೆಗೆ ಇನ್ಕಮ್ ಇರೋರು ಯಾವುದೇ ರೀತಿಯಂಥ ಟ್ಯಾಕ್ಸನ್ನು ಕಟ್ಟೋ ಅಷ್ಟಿಲ್ಲ. ಫೈಲ್ ಮಾಡೋದು ಮುಖ್ಯ, ರಿಬೇಟ್ ನಿಮಗೆ ಸಿಗುತ್ತೆ, ಯಾವುದೇ ರೀತಿಯಂಥ ಟ್ಯಾಕ್ಸನ್ನು ಕಟ್ಟೋ ಅಷ್ಟಿಲ್ಲ. ಸೊ ಐ ಹೋಪ್ ನಿಮಗೆ ಇದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಮೋಸ್ಟ್ ಎಕ್ಸೈಟಿಂಗ್ ಟೈಮ್ಸ್ ಬರ್ತಕ್ಕಂಥ ದಿನಗಳಲ್ಲಿ ಮಾರ್ಕೆಟ್ ನ್ಯೂಟ್ರಲ್ ಆಗಿ ಬಿಹೇವ್ ಆಗಿದೆ. ಬಿಕಾಸ್
ಒಂದು ಕಡೆಯಿಂದ ಎಸ್ ಟಿ ರಿಲೇಟೆಡ್ ಎಕ್ಸ್ಪೆಕ್ಟೇಷನ್ಸ್ಗಳಿತ್ತು, ಮೋಸ್ಟ್ಲಿ ಕಡಿಮೆ ಮಾಡ್ತಾರೆ ಅನ್ನೋತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳಿತ್ತು. ಹಾಗೆ ಸುಮಾರು ಬೆನಿಫಿಟ್ಸ್ಗಳಿದೆ, ಅಟ್ಲೀಸ್ಟ್ ಎಸ್ ಟಿ ಸಿ ಜಿ ಎಲ್ ಟಿ ಸಿ ಜಿ ಈ ರೀತಿಯಂಥ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಬೆನಿಫಿಟ್ಸ್ಗಳು ಕೊಡ್ತಾರಾ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳಿತ್ತು. ಬಟ್ ಅದರ ರಿಲೇಟೆಡ್ ಏನು ಡೀಟೇಲ್ಸ್ಗಳು ಇವತ್ತಿನ ಮಟ್ಟಿಗೆ ಬಂದಿಲ್ಲ. ಸೊ ಹಾಗಾಗಿ ನ್ಯೂಟ್ರಲ್ ಸೆಂಟಿಮೆಂಟ್ಗೆ ಉಳ್ಕೊಂಡಿದೆ. ಬಟ್ ಈ ಒಂದು ಟ್ಯಾಕ್ಸ್ ಸ್ಲ್ಯಾಬಿನ ಬೆನಿಫಿಟ್ ಏನಿದೆ ಇವತ್ತಿನ ಮಟ್ಟಿಗೆ ನಾವು ಲಂಡನ್ ಈ ರೀತಿಯಾದಂಥ ಕಂಟ್ರೀಸ್ಗಳಿಗೆ ಕಂಪೇರ್ ಮಾಡಿದ್ರು ಕೂಡ ಬೆಟರ್ ಟ್ಯಾಕ್ಸ್ ಪೇಯಿಂಗ್ ಸಿಚುವೇಷನಲ್ಲಿ ಇವತ್ತಿನ ಮಟ್ಟಿಗೆ ನಾವಿದ್ದೀವಿ ಇನ್ಕಮ್ ಟ್ಯಾಕ್ಸಿನ ಪ್ರಕಾರ. ಬಟ್ ಮೇಜರ್ ಬೆನಿಫಿಟ್ ಆಗ್ತಕ್ಕಂಥದ್ದು ಅಥವಾ ಮೇಜರ್ ಚೇಂಜಸ್ಗಳಾಗ್ತಕ್ಕಂಥದ್ದು ಕಾರ್ಪೊರೇಟ್ ಟ್ಯಾಕ್ಸ್ ಹಾಗೆ ಜಿ ಎಸ್ ಟಿಲಿ ಬದಲಾವಣೆಗಳನ್ನು ಮಾಡಿದರೆ ಎಕನಾಮಿಕಲಿ ಒಂದು ಸಟನ್ ಬೂಸ್ಟ್ ಸಿಗುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ಐ ಥಿಂಕ್ 7th ಅನಿಸುತ್ತೆ ಮಾನಿಟರಿ ಪಾಲಿಸಿ ಇದೆ. ಆರ್ ಬಿ ಐ ಕಡೆಯಿಂದ ಏನು ಒಂದು ಇನ್ಫಾರ್ಮೇಷನ್ಸ್ಗಳು ಬರುತ್ತೋ, ಅಡಿಷ್ನಲ್ ಏನಾದರೂ ಇಂಟ್ರೆಸ್ಟ್ ಕಟ್ಟು ಈ ರೀತಿಯಾದಂಥ ನ್ಯೂಸ್ಗಳು ಬಂತು ಅಂತಂದರೆ ಮಾರ್ಕೆಟ್ಗೆ ಪಾಸಿಟಿವ್ ಸೆಂಟಿಮೆಂಟ್ ಹಾಕಿ ಹೋಗ್ತಾ ಇದೆ. ಸದ್ಯದ ಕಂಡೀಷನ್ಗೆ ನ್ಯೂಟ್ರಲ್ ಸ್ಟ್ಯಾಂಡ್ಸ್ ಮಾರ್ಕೆಟ್ ತೋರಿಸಿರ್ತಕ್ಕಂಥದ್ದು. ಬಟ್ ಒಬ್ಬ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ ದೃಷ್ಟಿಕೋನದಲ್ಲಿ ನಾನು ನೋಡ್ತೀನಿ ಅಂತಂದರೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಬಿಕಾಸ್ ದುಡ್ಡು ಕೈಯಲ್ಲಿ ಉಳಿತಾ ಇದೆ. ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ನಿಮಗೆ ಇವತ್ತಿನ ಒಂದು ಬಜೆಟಿನ ಬಗ್ಗೆ ಏನು ಅನಿಸುತ್ತೆ, ಏನು ಇಂಪ್ರೂವ್ಮೆಂಟ್ ಆಗ್ಬೋದಿತ್ತು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಏನೋ ಪ್ರಶ್ನೆಗಳು ಅಥವಾ ಡೌಟ್ಸ್ಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.